ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಶ್ರೀಕೃಷ್ಣಾಯ ನಮಃ. ವಯೋವಸ್ಥಾದಿ ಶಾಂತಿಗಳು ಹಾಗೆ ಅಂತ ವಿಷಯಗಳಿದೆ. ವಯೋ ಅವಸ್ಥಾ ಅಂದರೆ ವಯಸ್ಸಿನ ಅವಸ್ಥೆಗಳಿಗೆ ಮಾಡುವ ಶಾಂತಿ. ಏನು ಹಾಗೆ ಅಂತಂದರೆ, ಒಂದು ಮನುಷ್ಯನಿಗೆ ಕಲಿಯುಗದಲ್ಲಿ 120 ವರ್ಷ ಅಂತ ಹೇಳ್ತಾರೆ. ಬೇಕಾಗಿಲ್ಲ, 100 ವರ್ಷ ಇಟ್ಟುಕೊಂಬೋಣ. 50 ವರ್ಷ ತನಕ ದೇಹ ಬೆಳೀತಾ ಇರುತ್ತೆ. 50 ವಯಸ್ಸು ಆಗೋ ವೇಳೆ ಸ್ವಲ್ಪ ಕ್ಷೀಣವಾಗುತ್ತಾ ಬರ್ತವೆ. ಒಂದೊಂದು ಇಂದ್ರಿಯಗಳು ಶಕ್ತಿಗಳು ಕಮ್ಮಿಯಾಗಿ ಆರೋಗ್ಯಗಳು ತುಂಬ ಕಮ್ಮಿ ಆಗುತ್ತಾ ಬರುತ್ತೆ. ಹಾಗೆ ಇರುವ ಪಕ್ಷದಲ್ಲಿ 50 ವಯಸ್ಸಿಂದ ಒಂದೊಂದು ಶಾಂತಿ ಅಂತ ಹೇಳ್ತಾರೆ. ಒಂದೊಂದು 5-5 ವರ್ಷಕ್ಕೆ ಒಂದು ಶಾಂತಿಗಳು ಮಾಡಬೇಕು ಹಾಗೆ ಅಂತ. ಶಾಂತಿಗಳು ಮಾಡಬೇಕೆ ಅಂತಂದರೆ ನಾವು ವೆಚ್ಚ ಮಾಡಬೇಕಲ್ಲಪ್ಪ, ಅದೆಲ್ಲ ಎರಡನೇದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ. ನಮ್ಮ ಮನೆಯಲ್ಲಿ ಯಾರೊಬ್ಬರು ಏನೋ ಒಂದು ಶಾಂತಿ ಮಾಡಿರು, ಷಷ್ಠಬ್ದ ಪೂರ್ತಿ ಮಾಡಿಕೊಂಡ್ರು, ಒಬ್ಬರು ಮಾಡಿ 1 ವಾರದಲ್ಲಿ ತೀರಿ ಹೋದರು, 1 ತಿಂಗಳಲ್ಲಿ ತೀರಿ ಹೋದರು ಹಾಗೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧವೂ ಇಲ್ಲ. ಇದು ಎಲ್ಲರೂ ಇದನ್ನು ಮಾಡಿಕೊಂಬೇಕು. ಇದು ಮಾಡಿಕೊಂಬಕ್ಕೂ ಯೋಗಗಳು ಬೇಕು. ಅಂದರೆ ದೇವರು ಅವರಿಗೆ ಪ್ರೇರಣೆಯನ್ನು ಮಾಡಬೇಕು, ಇದು ಮಾಡಿಕೊಂಬೇಕು ಹಾಗೆ ಅಂತ. ಮತ್ತು ಇವರ ಕೈಯಿಂದ ಪೂಜೆಯನ್ನು ತಗೊಬೇಕು ಅಂತ ಒಂದು ಸಂಕಲ್ಪ ಇರಬೇಕು ದೇವರಿಗೆ. ಅದಿದ್ದರೆ ಇದೆಲ್ಲ ನಡೆಯುತ್ತೆ. ಇದೆಲ್ಲ ನಡೆದರೆ ಅವರಿಗೆ ಪಿತೃಗಳ ದೇವರುಗಳ ಅನುಗ್ರಹ ಇದೆ ಅಂತ ಅರ್ಥ. 50 ವಯಸ್ಸಿಂದ ಒಂದೊಂದು 5-5 ವರ್ಷಕ್ಕೆ ಒಂದು ಶಾಂತಿ ಅಂತ ಹೇಳ್ತಾರೆ. ಅಂದರೆ ದೃಢಗಾತ್ರವಾಗಿರಬೇಕು. 100 ವರ್ಷ ಇರಬೇಕು ಅಂತಂಬೋದು ದೊಡ್ಡದು. ಅದೇ ಸಂದರ್ಭದಲ್ಲಿ 100 ವರ್ಷ ನನಗೆ ಜೀವ ಹೋಗುವ ತನಕ ನನಗೆ ಬೇಕಾದ ಕೆಲಸವನ್ನು ನಾ ಮಾಡಿಕೊಬೇಕು. ಆರೋಗ್ಯ ಬೇಕದಕ್ಕೆ. ಹಾಗೆ ಆ 50 ವಯಸ್ಸಿಂದ ಕ್ಷೀಣವಾಗುವ ಕಾರಣ ದೇವರಲ್ಲಿ ನಾವು ಆ ಕಲಶ ಸ್ಥಾಪನವೆಲ್ಲ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ನಮಗೆ ಒಳ್ಳೆ ದೃಢಗಾತ್ರವಾಗಿ ದೇಹವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕಪ್ಪ ಹಾಗೆ ಅಂಥೇಳಿ ಪ್ರಾರ್ಥನೆ ಮಾಡೋ ತಾನೇ ಈ ಶಾಂತಿಗಳೆಲ್ಲ. ಮತ್ತು ನಾವು ತೆಳ್ಳಾಗಿ ಎಷ್ಟೋ ಪಾಪಗಳು ಮಾಡ್ತಾ ಇರ್ತೇವೆ. ಒಂದುವೇ ಬೇಕಾಗಿಲ್ಲ, ಒಂದು ಸಲ ಇಲ್ಲಿಂದ ಒಂದು 10 ಹೆಜ್ಜೆ ಇಟ್ಟರೆ ನಮ್ಮ ಕಾಲಿಗೆ ಎಷ್ಟು ಇರುವು ಬಿದ್ದು ಸಾಯುತ್ತೆ. ಅದು ಪಾಪವೇ. ಅದು ನನಗೆ ತೆಳ್ಳಾಗತಾನೆ ಮಾಡ್ತಾನೆ ಹಾಗೆ ಅಂತ ಹೇಳಬಹುದು. ಆ ಜೀವಕ್ಕೆ ಅವಸ್ಥೆ ಒಂದಿದೆಲ್ಲ, ನನಗೆ ತೆಳ್ಳಾಗನ ಮಾಡ್ತಾನೆ, ಆದರೆ ನನ್ನಿಂದ ಆ ಜೀವ ಹೋಗುತ್ತೆ ಅಂತಂದರೆ ಅದು ಅವಸ್ಥೆ ಪಡುತ್ತಲ್ಲ. ನಾವು ಕಾಲಿ ಮೆಟ್ಟಿ ಅದಕ್ಕೆ ಅವಸ್ಥೆ ಎಷ್ಟಾಗುತ್ತೆ. ಅದರಿಂದ ಆ ಜೀವ ಹಿಂಸೆ ಆಗುವ ಪಾಪಗಳು ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನಮಗೆ ತೆಳ್ಳಾಗಿ ಎಷ್ಟೋ ಪಾಪಗಳು ಮಾಡ್ತವೆ. ಆದ ಕಾರಣ ಈ ಶಾಂತಿ ಹೋಮಗಳನ್ನೆಲ್ಲ ಎಲ್ಲರೂ ಖಂಡಿತ ಮಾಡಿಕೊಂಡೇ ಆಗಬೇಕು. ನೋಡ್ರಿ, ಒಂದೇ ಜನ್ಮತ ನಮಗಿದೆ. ನಾವು 100 ವರ್ಷ ಇರಲಿ, 120 ವರ್ಷ ಇರಲಿ, ಈ ಭೂಲೋಕದಲ್ಲಿ ನಾವು ಇವಾಗ ಹುಟ್ಟಿದ್ದಾವೆ. ಇವಾಗ ಇದನ್ನು ಮಾಡಿಕ್ಲಾಗ ಹೋದವು ಅಂತ ಅಂದರೆ ಇದಕ್ಕೆ ಸೌಕರ್ಯ ಬೇಕಾ ಅಂತಿಲ್ಲ. ಭಕ್ತಿ ಶ್ರದ್ಧೆ ಆದಷ್ಟು ಕಮ್ಮಿಯಾಗಿ ಎಷ್ಟು ಮಾಡಿತ್ತೆ ಅಷ್ಟು ಮಾಡಿರಿ, ಆದರೆ ಮಾಡಬೇಕು. ಅಂದರೆ ದೇವರು ನಮ್ಮನ್ನು ಇಷ್ಟು ದೂರ ಶ್ರದ್ಧೆಯಾಗಿ ಇಷ್ಟು ದೂರ ಮಾಡಿ ಏನು ನಮಗಿಷ್ಟು ಆರೋಗ್ಯನ ಕೊಟ್ಟು, ಇಷ್ಟು ದೇಹವನ್ನು ಕೊಟ್ಟು, ಈ ದೇಹವನ್ನು ಕೊಟ್ಟು ದೇಹಕ್ಕೆ ಬೇಕಾದ ಪದಾರ್ಥಗಳೆಲ್ಲ ಹೊರಗೆ ನಮಗೋಸ್ಕರ ಇಟ್ಟಿದ್ದಾನೆ ದೇವರು. ಇಷ್ಟೆಲ್ಲ ಅನುಭವಿಸ್ತಾವಲ್ಲ, ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು. ನಾವು ಮಾಡುವ ಈ ಕರ್ಮಗಳಿಂದ ದೇವರು ಪ್ರೀತನಾಗಿ ನಮಗೆ ಬೇಕಾದ ವರಗಳನ್ನೆಲ್ಲ ಕೊಡಬೇಕು. ಮತ್ತು ಆರೋಗ್ಯ, ನಮಗೆ ಮರಣವಾಗುವ ಸಂದರ್ಭವರೆಗೂ ನನ್ನ ಕೈಯಲ್ಲಿ ನಾನು ನನ್ನ ಕೆಲಸವನ್ನು ಮಾಡಿಕೊಬೇಕು ಹಾಗೆ ಅಂತ ಹೇಳಿ ಆರೋಗ್ಯವನ್ನು ಕೊಡಬೇಕು ಅಂತ ಎಂಬ ಪ್ರಾರ್ಥನೆಯೇ ಇದೆಲ್ಲ ಒಂದು ಪಕ್ಕ ಅಂತಂದರೆ, ಇವಾಗ ನೋಡಿದರೆ 30 ವಯಸ್ಸಾದರೆ ಯಾರು ಶುಗರ್ ಆಗುತ್ತೆ, ಏನೋ ನಮಗೆ ಸ್ವೀಟ್ ತಿಂಬಾಕಿಲ್ಲ, ಉಪ್ಪು ಮುಟ್ಟಬಾರದು, ಕಲಗ ಕೂತುಂಬಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇವಾಗ
ಇದು ಹೇಳೋದು 50 ವಯಸ್ಸಿಗೆ ಮೇಲೆ ಹೇಳೋ ವಿಷಯಗಳಿದೆಲ್ಲ. ಆದರೆ 50 ವಯಸ್ಸುವರೆಗೆ ಇವಾಗ ಎಷ್ಟು ಆರೋಗ್ಯದಲ್ಲಿದ್ದಾರೆ ಅಂತ ಇವಾಗ ತಿಳಿಯುತ್ತೆ ನಮಗೆ. ಒಂದೊಂದು ವರ್ಷಕ್ಕೊಂದೊಂದು 5 ವರ್ಷಕ್ಕೊಂದು ಶಾಂತಿಯನ್ನು ಹೇಳ್ತಾರೆ. ಅದಷ್ಟು ಚಿಕ್ಕದಾಗಿ ವಿಷಯನ ಹೇಳ್ತಾನೆ, ನೋಡೋಣ. 50 ವಯಸ್ಸಿಗೆ ವೈಷ್ಣವಿ ಶಾಂತಿ, 55 ವಯಸ್ಸಿಗೆ ವಾರುಣಿ ಶಾಂತಿ, 60ಗೆ ಉಗ್ರರಥ ಶಾಂತಿ ಷಷ್ಠಿ ಪೂರ್ತಿ, 65ಗೆ ಮಹಾರಥ ಶಾಂತಿ, 70ಗೆ ಭೀಮರಥಿ ಶಾಂತಿ, 75ಗೆ ಐಂದ್ರಿ ಶಾಂತಿ, ಇಂದ್ರ ಶಾಂತಿ ಅಂತ ಒಂದು. ಆಮೇಲೆ 78ಗೆ ವಿಜಯರಥ ಶಾಂತಿ, 80ಗೆ ಸಹಸ್ರಚಂದ್ರ ದರ್ಶನ, 85 ರೌದ್ರಿ ಶಾಂತಿ, 90 ಶೌರಿ ಶಾಂತಿ, 95 ತ್ರಯಂಬಕ ಮೃತ್ಯುಂಜಯ ಶಾಂತಿ, 100 ಮಹಾಮೃತ್ಯುಂಜಯ ಶಾಂತಿ. ಮತ್ತು ಮೊಮ್ಮಗನಿಗೆ ಮಗ ಹುಟ್ಟಿರೆ, ನನ್ನ ಮಗ ಪುತ್ರ, ಅವನ ಮಗ ಪೌತ್ರ, ಅವನಿಗೆ ಮಗ ಹುಟ್ಟಿರ ಪ್ರಪೌತ್ರ. ಅಲ್ಲಿ ಪ್ರಪೌತ್ರ ಜನನ ಶಾಂತಿ ಮತ್ತು ಕನಕಾಭಿಷೇಕ ಅಂತ. ಇದು 80 ವರ್ಷದಲ್ಲೂ ಕನಕಾಭಿಷೇಕವನ್ನು ಮಾಡ್ತಾರೆ, ಧಾರಾಳವಾಗಿ ಮಾಡಬಹುದು. ಇವಾಗ ಈ ಸಹಸ್ರಚಂದ್ರ ದರ್ಶನ ಏನೆಂಬುದು ಮಾತ್ರ ಸ್ವಲ್ಪ ನೋಡೋಣ. ಸಹಸ್ರಚಂದ್ರ ದರ್ಶನ ಅಂತಂದರೆ 1000 ಚಂದ್ರನನ್ನು ನೋಡಿದವರು ಅಂತ ಅರ್ಥ. ಅದಕ್ಕೆ ಸಹಸ್ರ ಅಂದರೆ 1000, ಚಂದ್ರ, ಇಲ್ಲಿ ಚಂದ್ರ ಅಂತಂದರೆ ತಮಿಳಲ್ಲಿ ಮೂನ್ರಾಮ್ ಪೆರೆ ಅಂತ ಹೇಳ್ತಾರೆ, ಮೂನ್ರಾಮ್ ಪೆರೆ ಕಂಡವರಂತ ಹೇಳ್ತಾರೆ. ನಮಗೆ ಒಂದು ಹುಣ್ಣಿಮೆತ ಲೆಕ್ಕ ಹೇಳ್ತಾರೆ. ಅದರಲ್ಲಿ ಹುಣ್ಣಿಮೆಗೆ ಹೆಸರು ಪೂರ್ಣಿಮಾ ಅಂತ ಹೆಸರು. ಪೂರ್ಣಿಮಾ ಅಂತಂದರೆ ಏನು? ಪೂರ್ಣವಾಗಿ ಇರುವ ಚಂದ್ರ, ಅವನಿಗೆ ಪೂರ್ಣವಾಗಿರುವ ಕಾರಣ ಅದಕ್ಕೆ ಪೌರ್ಣಮಿ ಅಂತ ಇಟ್ಟಿದ್ದಾರೆ. ಅದಕ್ಕೆ ಪೂರ್ಣಿಮಾ ಪೌರ್ಣಮಿ ಅಂದರೆ ಒಂದೊಂದು ತಿಥಿಗೆ ಒಂದೊಂದು ಹೆಸರಿದೆ. ತಿಥಿ ಅಂತಂದರೆ ಸೂರ್ಯ ಚಂದ್ರನ ರೇಖೆಗೆ ಒಂದೊಂದು ಹೆಸರಿದೆ. ಒಂದು ಫಸ್ಟ್ ರೇಖೆ ಪ್ರಥಮ, ಎರಡನೇ ರೇಖೆ ದ್ವಿತೀಯ, ಹೀಗೆ 30 ರೇಖೆಗಳು. ಒಂದು ಕೃಷ್ಣ ಪಕ್ಷ, ಒಂದು ಶುಕ್ಲ ಪಕ್ಷ ಅಂತ. ಹಾಗೆ ಇದಕ್ಕೆ ಪೂರ್ಣ ಚಂದ್ರ ಬಂದ ಕಾರಣ ಅದಕ್ಕೆ ಪೌರ್ಣಮಿ ಅಂತ ಹೆಸರು. ಹಾಗೆ ಆ ಪೌರ್ಣಮಿಯನ್ನು 1000 ಸಲ ನೋಡಿದ್ದಾರೆ ಅಂತ. ಅದು ದೇವರ ವಿಶೇಷವಾಗಿ ಅನುಗ್ರಹ ಇದ್ದರೆ ಮಾತ್ರವೇ ಇದಾಗತ್ತೆ. ಅಂದರೆ 80 ವರ್ಷ ಇರೋದೆಂಬುದು ದೇವರ ವಿಶೇಷ ಅನುಗ್ರಹ, ನಮ್ಮ ಪಿತೃಗಳ ವಿಶೇಷ ಆಶೀರ್ವಾದ ಇದ್ದರೆ ಮಾತ್ರವೇ ಅದೆಲ್ಲ ನಡೆಯುತ್ತೆ. ಇನ್ನೊಂದು, ಈ ಶಾಂತಿಯೆಲ್ಲ ಮಾಡಿಕೊಂಬೇಕು ಅಂತಂದರೆ ಕೂಡ ದೇವರ ಅನುಗ್ರಹ, ಪಿತೃಗಳ ಆಶೀರ್ವಾದ ಇದ್ದರೆ ಮಾತ್ರವೇ ಇದೆಲ್ಲ ಶಾಂತಿ ನಡೆಯುತ್ತೆ. ಅಂದರೆ ಇದು ನಡಿಬೇಕು ಅಂತಂದರೆ 2 ಬೇಕು: ದೇವರ ಅನುಗ್ರಹ, ಪಿತೃಗಳ ಆಶೀರ್ವಾದ, ಮತ್ತು ನಮ್ಮನ್ನು ಸುತ್ತಿ ಇರುವ ನಮ್ಮ ಜನಗಳು, ಅವರು ಇದನ್ನೆಲ್ಲ ನೋಡುವ ಭಾಗ್ಯವು ಬಂದು ಯಾವಾಗ ಸಿಕ್ಕತ್ತೆ ಅಂದರೆ ಈ ಒಂದು ಟೈಮ್ ಸಿಕ್ಕತ್ತೆ. ಅಂದರೆ ಎಲ್ಲರೂ ಎಲ್ಲೆಲ್ಲೋ ಇದ್ದಾರೆ, ಎಷ್ಟೋ ದೂರದಲ್ಲಿದ್ದಾರೆ. ಮುಂಚೆಲ್ಲ ಒಂದೇ ಮನೆಯಲ್ಲಿದ್ದರು, ಎಲ್ಲ ನಡೀತಾ ಇತ್ತು. ಇವತ್ತು ಇದೆಲ್ಲ ನಡೀತೆ ಅಂತಂದರೆ ಅದು ತುಂಬ ವಿಶೇಷ. ಅದು ಅಂದರೆ ಎಲ್ಲೆಲ್ಲಿಂದೋ ಬಂದು ಆ ದಿನ ಸೇರಿ ಈ ವಿಷಯನ ನಡೆಸಬೇಕು ಅಂತಿದ್ದಾರಲ್ಲ. ಮತ್ತು ಇದೆಲ್ಲ ನಡೆಸೋದೇ ದೇವರು. ಅಂದರೆ ದೇವರೊಬ್ಬ ನೆನೆಸಲಾಗಿದ್ದರೆ ಇದು ಯಾರಿಗೂ ಯಾವುದು ನಡೀಲಾರದು. ನಾವು ಪ್ಲ್ಯಾನ್ ಮಾಡ್ಬೋದು, ಡಿಸೈಡ್ ಮಾಡುವಂಥದ್ದು ದೇವರು. ನಾವು ಹೇಗೆ ಬೇಕಾದ್ರೆ ಏನು ಬೇಕಾದ್ರೆ ಕರ್ಪಣೆ ಕುದುರೆನ ಓಡಿಸಿ ಬಿಟ್ಟರೆ ಏನು ಬೇಕಾದ್ರೆ ನಡೆಸ್ಬೋದು. ಅದು ನಡೆಸಬೇಕು ಅಂತಂದರೆ ದೇವರೇ ಅದಕ್ಕೆ ಡಿಸೈಡ್ ಮಾಡಬೇಕು. ಮ್ಯಾನ್ ಪ್ರಪೋಸಲ್ ಗಾಡ್ ಡಿಸ್ಪೋಸ್ ಅಂತ ಹೇಳ್ತಾರಲ್ಲ, ಹಾಗೆ ಹೀಗೆ ಸಹಸ್ರಚಂದ್ರ ದರ್ಶನ ಅಂದರೆ ಸಹಸ್ರಚಂದ್ರನನ್ನು ನೋಡಿದವರು ಅಂತ ಒಂದರ್ಥ. ಒಂದು ಸಹಸ್ರಚಂದ್ರ ದರ್ಶ ಅಂತ ಒಂದಿದಲ್ಲ, ಅದರಲ್ಲಿ ದರ್ಶನ ಅಂತಂದರೆ ನೋಡೋದು, ದರ್ಶ ಅಂತಂದರೆ ಅದು ನೋಡೋದೆ. ದರ್ಶ ಅಂದರೆ ಯಾರು ನೋಡೋದು? ಸೂರ್ಯ ಚಂದ್ರ 2 ಒಬ್ಬರಿಗೊಬ್ಬರು ನೇರ್ಕೋಡಿಗೆ ಬರ್ತಾರೆ ಅಮಾವಾಸ್ಯ ದಿವಸ. ಹಾಗೆ ನೇರ್ಕೋಡಿಗೆ ಬರುವುದರಿಂದ ಅದಕ್ಕೆ ದರ್ಶ ಅಂತ ಹೆಸರು. ಅದಕ್ಕೆ ಅಮಾವಾಸ್ಯೆಯ ದಿನ ಪಂಚಾಂಗದಲ್ಲಿ ನೋಡಿರಿ ಅಂತಂದರೆ ದರ್ಶಂ ಅಮಾವಾಸ್ಯೆ ಅಂತ ಹಾಕಿರೋರು. ಆ ದಿನಕ್ಕೆ ದರ್ಶ ಅಂತ ಹೆಸರು. ದರ್ಶ ಅಂದರೆ ನೋಡುವುದು. ಸೂರ್ಯ ಚಂದ್ರ ನೇರ ಅವರವರು ನೋಡಿಕೊಂಬೋದಕ್ಕೆ ದರ್ಶ ಅಂತ ಹೆಸರು. ಹಾಗೆ ಇವರು ನೋಡ್ರಿ, ಸಹಸ್ರ ಚಂದ್ರ ದರ್ಶನ, ಸಹಸ್ರ ದರ್ಶವನ್ನು ದರ್ಶನ ಮಾಡಿದವರು, 1000 ಚಂದ್ರನನ್ನು ನೋಡಿದವರು 1000 ಅಮಾವಾಸ್ಯೆಯನ್ನು ನೋಡಿದ್ದಾರೆ ಅಂತಂದರೆ ಎಷ್ಟು ವಿಶೇಷ ಅದು. ಒಂದು ಸಂದರ್ಭದಲ್ಲಿ ಕೃಷ್ಣದೇವರು ಬಂದು ನದಿಯಲ್ಲಿ ತರ್ಪಣ ಕೊಡ್ತಾ ಇರ್ತಾರೆ. ಸೂರ್ಯ ಚಂದ್ರನಿಗೆ ಸಂದೇಹ ಬರುತ್ತೆ, ನಾವು ಇವತ್ತು ಅಮಾವಾಸ್ಯೆ ಇಲ್ಲವಲ್ಲ, ಹೇಗೆ ಕೃಷ್ಣ ತರ್ಪಣ ಕೊಡ್ತಾ ಇದ್ದಾನ ಹಾಗೆ ಅಂತ ಹೋಗಿ ಕೇಳೋಣ ಅಂತ ಇಬ್ಬರಿಗೆ ಸಂದೇಹ ಬಂದು ಹೋಗಿ ಕೇಳುತ್ತಾರೆ. ದೇವರು ತರ್ಪಣ ಕೊಡ್ತಾ ಇದ್ದಾರೆ, ಚಂದ್ರ ದೇವರಿಗೆ ಬಲದ ಕಡೆ ಇದ್ದಾನ,
ಸೂರ್ಯ ಎಡದ ಕಡೆ ಇದ್ದಾನ. ಏನಪ್ಪ ಇವತ್ತು ಅಮಾವಾಸ್ಯೆ ಇಲ್ಲವಲ್ಲ, ಹೇಗೆ ತರ್ಪಣ ಕೊಡ್ತೀವಿ ಅಂತ ಕೇಳೋ ವೇಳೆ ದೇವರದ್ದು ಹೇಳ್ತಾರೆ, ಅಮಾವಾಸ್ಯೆ ಅಂತಂದರೆ ಯಾವುದು? ನೀನು ಸೂರ್ಯ ಮತ್ತು ಚಂದ್ರ ನೇರ ನೋಡಿಕೆಂಬೋ ದಿವಸ ಅಮಾವಾಸ್ಯೆ ದರ್ಶ ಅಂತ ಹೇಳ್ತಾರೆ. ಅವಾಗ ನೀವಿಬ್ಬರು ಇವಾಗ ದರ್ಶನ ಮಾಡ್ತಾ ಇದ್ದೀರಲ್ಲ, ಒಬ್ರಿಗೊಬ್ಬರು ದರ್ಶನ ಮಾಡ್ತೀರಿ, ಅವಾಗ ಇದೇ ಅಮಾವಾಸ್ಯೆ ಅಂತ ಹೇಳಿದರು. ಹಾಗೆ ಈ ಅಮಾವಾಸ್ಯೆಯು ಸಾವಿರ ಹೋಗುತ್ತೆ, ಬರೀ ಚಂದ್ರನ ನೋಡೋದಿಲ್ಲ, ಅಮಾವಾಸ್ಯೆಯನ್ನು ಸಾವಿರಾರು ನೋಡಿದವರು ಅಂತ ಅರ್ಥ. ಹಾಗೆ ಈ ಸಹಸ್ರ ಚಂದ್ರ ದರ್ಶನ ಅಂದರೆ 1000 ಅಂತಂಬೋದು ಹೇಗೆ ಆಗುತ್ತೆ ಇದಿಲ್ಲಿ? 80 ವರ್ಷ ಇದು ಹೇಗೆ 1000 ಹುಣ್ಣಿಮೆ ಹೇಗೆ ಬರ್ತಾ ಇದಿಲ್ಲಿ? ಒಂದು ತಿಂಗಳಿಗೆ ಒಂದು ಹುಣ್ಣಿಮೆ. ಹಾಗೆ ಒಂದು ವರ್ಷಕ್ಕೆ 12, 80 ವರ್ಷಕ್ಕೆ. ಅದಕ್ಕೆ ಶ್ಲೋಕದಲ್ಲಿ ಹೇಳ್ತಾರೆ, ದ್ವಾತ್ರಿಂಶದ್ ಬಿಭಿರ್ಮಿತೈರ್ ಮಾಸೈರ್ ದಿನೈಃ ಷೋಡಶಭಿಸ್ತಥಾ ಘಟಿಕಾನಾಂ ಚತುಷ್ಕೇನ ಪತತ್ಯಧಿಕ ಮಾಸಕಃ. ಏನಂತಂದರೆ ಒಂದು ದಿನಕ್ಕೆ, ಒಂದು ತಿಂಗಳಿಗೆ ಒಂದು ಹುಣ್ಣಿಮೆ, ಒಂದು ವರ್ಷಕ್ಕೆ 12, 80 ಇಂಟು ಅದು ಹಾಕಿ ನೋಡ್ರಿ. ಮತ್ತು ಇದು 80 ಸಹಸ್ರ ಚಂದ್ರ ದರ್ಶನ ಎಂಬುದು 80, 81, 82 ಇದು ಮೂರಲ್ಲೂ ಮಾಡುವ ಒಂದು ವಿಷಯ ಹೇಳ್ತಾರೆ. 80 ವರ್ಷಕ್ಕೆ ಅಂತ ತಗೊಂಡ್ರೆ 80 ವರ್ಷ 10 ತಿಂಗಳಾಗಬೇಕು ಅಂತ ಹೇಳ್ತಾರೆ. 80 ವರ್ಷ ಇಂಟು 960 ಹುಣ್ಣಿಮೆ ಬರುತ್ತೆ 80 ವರ್ಷಕ್ಕೆ. ಆ 10 ತಿಂಗಳಿಗೆ 10, 960 10, 970. ಮತ್ತು ಇದರಲ್ಲಿ ಅಧಿಕ ಮಾಸಕ್ಕೆ ಲೆಕ್ಕ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಬರುವ ಹುಣ್ಣಿಮೆ 30 ಬರುತ್ತೆ. ವರ್ಷಕ್ಕೆ 3 ವರ್ಷಕ್ಕೆ ಒಂದು ಅಧಿಕ ಮಾಸ, ಹೀಗೆ ಅಂತ ತಗೊಂಬೋಗಲೆ 30 ಬರುತ್ತೆ. ಟೋಟಲ್ ಸೇರಿ 1000 ಬರುತ್ತೆ. ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಹೆಸರಿದಕ್ಕೆ. ಹೀಗೆ ಇದು ವಿಶೇಷವಾಗಿ ದೇವರ ಪಿತೃಗಳ ಅನುಗ್ರಹದಿಂದವೇ ಅದು ನಡೆಯುತ್ತೆ. ಆದ ಕಾರಣ ಇದು ಎಲ್ಲರೂ ಅವರವರ ಸೌಕರ್ಯ ನಿಮಿತ್ತವಾಗಿ ನಾವು ಮಾಡುವುದು ದೇವರಿಗೆ ಪ್ರೀತಿಯಾಗಬೇಕು ಅಂತ ಹೇಳಿ ಇದು ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ಖಂಡಿತ ದೇವರು ಪ್ರೀತನಾಗುತ್ತಾನ. ನಮಗೆ ಶಕ್ತಿ ಎಷ್ಟೋ ಅಷ್ಟು ದೂರಕ್ಕೆ ಅದನ್ನು ಮಾಡಬೇಕು. ಇಷ್ಟು ವೆಚ್ಚ ಮಾಡಬೇಕಾ ಹಾಗೆ ಅಂತಲ್ಲ, ಇದೆಲ್ಲ ವೆಚ್ಚದಲ್ಲೇ ಬರೋದಿಲ್ಲ. ಯಾಕೆ ಅಂತಂದರೆ ನೋಡ್ರಿ, ಒಬ್ಬೊಬ್ಬರು ದೇವರೇ ಇಲ್ಲ ಅಂತ ಹೇಳ್ತಾರೆ, ನಂಬಿಕೆ ಇರೋದಿಲ್ಲ. ಆದರೆ ಒಂದು ಪದಾರ್ಥ ಇದೆ ಅಂತಂದರೆ, ಇವನ್ ನಮ್ಮ ದೇಹವನ್ನೇ ತಗೊಳ್ರಿ, ಭೂಲೋಕದಲ್ಲಿ ಎಷ್ಟೋ ಅತಿಶಯ ಅಂತ ಹೇಳ್ತಾರಲ್ಲ, ತುಂಬ ಆಶ್ಚರ್ಯವಾದ ವಿಷಯಗಳು ಅಂತ ಹೇಳ್ತಾರೆ, ಬೇಕಷ್ಟು ಹೇಳ್ತಾರೆ. ಈ ದೇಹನ ತಗೊಂಡ್ರೆ ಯಾರು ಏನೇನೇ ಓದಿರಲಿ, ಈ ದೇಹನ ಯೋಚನೆ ಮಾಡಿರಿ ಸಾಕು, ಎಷ್ಟು ಆಶ್ಚರ್ಯವಾದ ವಿಷಯಗಳಿದೆ ಅಂತ. ಒಂದು ಗಾಳಿ ನೋಡ್ರಿ, ಶ್ವಾಸೋಚ್ಛ್ವಾಸ ಆಗುತ್ತಲ್ಲ, ಈ ಗಾಳಿ ಒಳಗೆ ಹೋಗೋವಂಥದ್ದು ಹಾಗೇ ನಿಂತುಬಿಡ್ತು ಅಂದರು ಮುಗೀತು. ಇದು ಎಷ್ಟು ಸೆಕೆಂಡ್ ಬೇಕು ಇದಕ್ಕೆ. ಮತ್ತು ಹೊರಗೆ ಬಂದ ಗಾಳಿ ಒಳಗೆ ಹೋಲಾಗ ಹಾಗೆ ನಿಂತರು ಅದು ಮುಗೀತು. ಎಷ್ಟು ಸೆಕೆಂಡ್ ಇದಕ್ಕೆ ವೆಚ್ಚ ಆಗುತ್ತೆ ನೋಡ್ರಿ. ಮತ್ತು ಇದು ಒಂದು ಡ್ರಾಪ್ ನೀರು ನಾವು ಬಾಯಲ್ಲಿ ಹಾಕಿದ್ರೆ ಅದು ಒಳಗೆ ಹೋಗಿ ಎಷ್ಟು ಸಾವಿರಾರು ಇಂದ್ರಿಯಗಳು ಕೆಲಸ ಮಾಡಿ ಅದು ಹೊರಗೆ ಬರುತ್ತೆ ಒಂದು ಡ್ರಾಪ್ ನೀರಿಗೆ. ಅಂದರೆ ಇದೆಲ್ಲ ಯಾರು ಮಾಡ್ತಾರೆ ಒಳಗಿದ್ದು? ಹಾಗೆ ಅಂತಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರೇ. ಅದಕ್ಕೆ ದೇವರಿಗೆ ಸರ್ವೋತ್ತಮ ಅಂತ ಇಟ್ಟಿದ್ದಾರೆ. ಸರ್ವರಲ್ಲಿ ಉತ್ತಮವಾದವ ಸರ್ವೋತ್ತಮ. ನೀವು ನೋಡಿರಿ ಅಂತಂದರೆ ಈ ದೇಹವನ್ನು ಉಂಟು ಮಾಡಿ ಇನ್ನೂ ನೋಡ್ರಿ ಅಂದರೆ ನಿಮಗೆ ಜೀವ ಉಂಟಾಗಕ್ಕೆ ನಮಗೆ ನೋಡ್ರಿ ಜನನ ಆಗೋದಕ್ಕೆ ಮುಂದೆಯೇ ನಮಗೆ ಶ್ವಾಸೋಚ್ಛ್ವಾಸ ಇದೆಲ್ಲ ನಡೆಯುತ್ತೆ. ಅದು ಒಳಗೆ ಒಬ್ಬರಿಗೆ ಊಟ ಮಾಡಿದರೆ ಒಂದು ಅಗಲು ಜಾಸ್ತಿ ಆದರೆ ಉಬ್ಬಸವಾಗುತ್ತೆ. ಅದರೊಳಗೆ ಇಷ್ಟು ಉಂಟು ಒಂದು ಮೊಟ್ಟೆಯನ್ನು ಇಟ್ಟು ಅದರೊಳಗೆ ಇಷ್ಟು ಈ ದೇಹವನ್ನು ಇಟ್ಟು ಅದು ಸ್ವಲ್ಪ ಬೆಳೆಯೋ ಆ ದೇಹವನ್ನು ಬೆಳೆಸ್ತಾ ಒಂದು ದಿನ ವಾರ ತಿಂಗಳು ಕಟ್ಟಲೆಯಲ್ಲಿ ಬೆಳೆಸ್ತಾ 10 ತಿಂಗಳು ಆ ಹೊಟ್ಟೆ ಒಳಗೆ ಹೇಗೆ ಇದೆ ಅದು, ಆ ಒಳಗಿದ್ದು ಯಾರು ಅದನ್ನು ರಕ್ಷಣೆ ಮಾಡ್ತಾರೆ. ಇಷ್ಟು ಇಂದ್ರಿಯಗಳನ್ನ ಕೊಟ್ಟು ನಮಗೆ ಒಂದು ಕಣ್ಣಾಸ್ಪತ್ರೆಗೆ ಹೋದವು ಅಂದರೆ ಕಣ್ಣು ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ಕಣ್ಣಾಸ್ಪತ್ರೆಗೆ ಹೋಗಿ ನೋಡಬೇಕು. ಎಷ್ಟು ರೋಗಗಳು ಅದರೊಳಗಿದೆ, ಎಷ್ಟು ನರಗಳು, ಕೋಟಿಯಾದ ನರಗಳು ಅದನ್ನ ಹತ್ತಿರ ಹೇಗೆ ಅದಕ್ಕೆ ಪಾಸಾಗುತ್ತೆ, ನಮಗೆ ಹೇಗೆ ಕಣ್ಣು ತಿಳಿಯುತ್ತೆ. ಒಬ್ಬರು ಲಕ್ಷಣವಾಗಿದ್ದಾರೆ ಅಂತಂದರೆ ಲಕ್ಷಣ ಅಂತ ಲೆಕ್ಕಕ್ಕೆ ಏನು ಅಂತಂದರೆ ಕಣ್ಣು ಲಕ್ಷಣವಾಗಿದೆ ನೋಡೋಕ್ಕೆ. ಆದರೆ ನಮಗೆ ಅದು ಲಕ್ಷಣವಾಗಿದೆ, ಅವರಿಗೆ ಅದರ ಒಳಗೆ ಒಂದು ಪಾರ್ವೆ ಇದೆಯಾ ಅಂತ ತಿಳಿಬೇಕು. ಪಾರ್ವೆ ಇಲ್ಲಾಂದರೆ ಕಣ್ಣು ಲಕ್ಷಣವಾದ ಪ್ರಯೋಜನ ಇಲ್ಲ.
ಕಿವಿ ಚೆನ್ನಾಗಿದೆ, ಕಿವಿ ಕೇಳೋ ಶಕ್ತಿ ಬೇಕು, ಬಾಯಿ ಇದೆ, ಮಾತಾಡೋಕ್ಕೆ ಶಕ್ತಿ ಬೇಕು. ಹಾಗೆ ಇದೆಲ್ಲ ಕೊಟ್ಟು ದೇವರು ಒಂದು ಕ್ರಿಯೇಷನ್ ಇದೆ ಅಂತಂದರೆ ಕ್ರಿಯೇಟರ್ ಇದ್ದಾರೆ ಅಂತ ಅರ್ಥ. ಯಾವ ಪದಾರ್ಥ ತಗೊಂಡ್ರು ಕ್ರಿಯೇಷನ್ ಇಲ್ಲಾಗೆ ಆಗೋದಿಲ್ಲ. ಕ್ರಿಯೇಟರ್ ಇಲ್ಲ ಅಂತಂದರೆ ಕ್ರಿಯೇಷನ್ ಇಲ್ಲ ಅಂತ ಅರ್ಥ. ಕ್ರಿಯೇಷನ್ ಇದೆ ಅಂತಂದರೆ ಅದು ಯಾರೋ ಒಬ್ಬರು ಮಾಡಿದ್ದಾರೆ, ಆದರೆ ನಂಗೆ ತಿಳಿತು, ಆದರೆ ಅದನ್ನು ಯಾರೋ ಒಬ್ಬರು ಮಾಡಿದರೆ ಅದು ಇಲ್ಲಿರಬೇಕು, ಇಲ್ಲಾಂದರೆ ಇಲ್ಲ ಇದಕ್ಕೆ. ಹಾಗೆ ಭೂಲೋಕನೇ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತಾರೆ. ಸೃಷ್ಟಿ ಮಾಡೋದು, ರಕ್ಷಣೆ ಮಾಡೋದು ಮತ್ತು ಲಯ ಮಾಡಿ ಅದನ್ನು ಸಂಹಾರ ಮಾಡೋದು ದೇವರು ಅಂತ. ಹಾಗೆ ನಾವು ಆದಷ್ಟು ನಂಗೆ ತೆಳೆದ ಒಂದು ಚಿಕ್ಕ ವಿಷಯನ ಇದನ್ನು ಹೇಳಿದ್ದಾನೆ. ಅಷ್ಟು ಬೇಕಾಷ್ಟಿದೆ, ನಂಗೆ ತೆಳೆದ ಸಣ್ಣ ವಿಷಯನ ಇದರೊಳಗೆ ಹೇಳಿದ್ದಾನೆ. ಎಲ್ಲರೂ ಖಂಡಿತ ಇದನ್ನು ಮಾಡಬೇಕು. ಈ ಒಂದೇ ಜೀವ, ಒಂದೇ ಶರೀರ ಇದು ಹೋಯಿತು ಅಂದರೆ ದಾಸರು ಹೇಳ್ತಾರೆ 84 ಲಕ್ಷ ಯೋನಿಯಲ್ಲೂ ನೀ ತಂದೆ ಅಂತ ಹೇಳ್ತಾರೆ. 84 ಲಕ್ಷ ಯೋನಿ ಅಂತಂದರೆ 84 ಲಕ್ಷದ ಯೋನಿ ಹೆಸರು ಹೇಳೋಕ್ಕೆ ನಮಗೆ ತಿಳಿದು. ನಾವು ಮನುಷ್ಯ ಶರೀರ ಇವಾಗ, ಇದಕ್ಕೆ ಮುಂಚೆ ಏನಾಗಿದ್ದವೋ ಇನ್ನು ಇದಕ್ಕೆ ಮೇಲೆ ಏನಾಗ್ತಾವೆ, ಎಲ್ಲಿ ಹೋಗ್ತಾವೆ, ಸ್ವರ್ಗವ ನರಕವ, ಎಷ್ಟೋ ಸ್ಥಳಗಳು ಹೇಳ್ತಾರೆ. ಅದು ಬೇಕಾಷ್ಟಿದೆ, ಅದು ತುಂಬ ದೊಡ್ಡದೇ ಹೋಗ್ತಾ ಇರೋದು. ಹಾಗೆ ದೇವರು ಈ ದೇಹವನ್ನು ಕೊಟ್ಟು ದೇಹನ ಅನುಭವಿಸೋಕ್ಕೆ ಭೂಲೋಕದಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ನಮ್ಮ ಜನನ ಆಗಾಕ ಮುಂಚೆಯೇ ಹೊಟ್ಟೆ ಒಳಗಿಂದವೇ ಎಷ್ಟು ದೂರ ಈ ಶ್ವಾಸೋಚ್ಛ್ವಾಸ ನಡೀತಾ ಇದೆ. ಹಾಗೆ ಕೊಟ್ಟ ದೇವರಿಗೆ ನಾವು ಒಂದೊಂದು ಸೆಕೆಂಡು ಒಂದೊಂದು ಶ್ವಾಸೋಚ್ಛ್ವಾಸ ಆಗೋಬಳಿ ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಕಲಿಯುಗದ ಧರ್ಮದಲ್ಲಿ ಆಗೋದಿಲ್ಲ, ಅವರವರ ಜೀವನ ನಡಿಬೇಕು. ಆದರೂ ಆದಷ್ಟು ಅದನ್ನು ಮಾಡಿ ದೇವರು ಪ್ರೀತನಾಗಬೇಕು ಅಂತ ಹೇಳಿದ್ದನ್ನು ಮಾಡಿ ಆದಷ್ಟು ದೇವರು ಎಲ್ಲರಿಗೂ ಆಯುಷ್ ಬೇಕಾಷ್ಟು ಆಯುಷ್ ಕೊಡಲಿ, ಆರೋಗ್ಯ ಕೊಡಲಿ. ಎಲ್ಲರ ಮನಸ್ಸು, ಕುಟುಂಬದಲ್ಲಿ ಎಲ್ಲರ ಮನಸ್ಸು ಒಂದಾಗಿದ್ದು ಎಲ್ಲ ಕೆಲಸವನ್ನು ನಡೆಸೋದಕ್ಕೆ ಸಂದರ್ಭವನ್ನು ಉಂಟು ಮಾಡಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಎಲ್ಲರಿಗೂ ಎಲ್ಲ ವಿಧವಾದ ಅನುಗ್ರಹ ಆಗಬೇಕು, ಕ್ಷೇಮ ಆಯುಷ್ ಆರೋಗ್ಯ ಎಲ್ಲವೂ ಕೊಡಬೇಕು, ಮತ್ತು ದೇವರ ಅನುಗ್ರಹ ಪಿತೃಗಳ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಮುಗಿಸ್ತಾನೆ. ಶ್ರೀಕೃಷ್ಣ ನಮಃ.